ತಮಗೆ ಗೊತ್ತಿರಬೇಕು ಈ ಸತಿ ಸೆಕೆಂಡ್ ಇಯರ್ PUC ಯಾಕೆಂದರೆ ಬಡವರು ಫೇಲ್ ಆಗ್ತಾರೆ. ಯಾವ ವರ್ಗಕ್ಕೆ ಸೇರಿದವರು ಅಂತ ನನ್ನ ಬಾಯಲ್ಲಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅವ್ರು ಯಾರೇ ವರ್ಗದಲ್ಲಿದ್ದನೋ ಅವ್ರಿಗೆ ಪಾಸ್ ಮಾಡಿ ಕಳಿಸೋದೇ ನನ್ನ ಜವಾಬ್ದಾರಿ ಅಂತಕ್ಕಂಥ ನಿಟ್ಟಿನ ಮೇಲೆ ಈ ಸತಿ 2ನೇ ಮತ್ತು 3ನೇ ಎಕ್ಸಾಮ್ ಅದು ಫಸ್ಟ್ ಟೈಮ್ ಚೆನ್ನಿಯವರ ಮೊನ್ನೆ. ಅದಕ್ಕೆ ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೀನಿ, ಆಫೀಸರ್ಸಿಗೆ ಮನವಿ ಮಾಡ್ತೀನಿ, ದಯವಿಟ್ಟು ಮಕ್ಕಳು ಫೇಲ್ ಆಗಿಲ್ಲ, ಅವ್ರು ಇನ್ನೂ ಪಾಸ್ ಆಗಿಲ್ಲ ಅಷ್ಟೇ. ನಾನು ಅವ್ರು ಫೇಲ್ ಆಗಿದ್ದಾರೆ ಅಂತ ಹೇಳೋದಿಲ್ಲ. 12ನೇ ಕ್ಲಾಸ್ ಮಕ್ಕಳು ಅವ್ರು ಇನ್ನೂ ಪಾಸ್ ಆಗಿಲ್ಲ, ಅದಕ್ಕೆ 2ನೇ ಅವಕಾಶ 3ನೇ ಅವಕಾಶ. ಮುಂಚೆ ಎಲ್ಲ ಏನಾಗೋದಂದರೆ ಒಂದು ಎಕ್ಸಾಮ್ ತೊಗೋಬೇಕಂದ್ರೆ ಅನಿವಾರ್ಯವಾಗಿ ನಮ್ಮ ಸಿಸ್ಟಮಲ್ಲಿ ನಾವು ಫೀಸ್ ಕಲೆಕ್ಟ್ ಮಾಡ್ತೀವಿ. 140 ರೂಪಾಯಿ ಒಂದು ಸಬ್ಜೆಕ್ಟಿಗೆ, 2 ಸಬ್ಜೆಕ್ಟ್ ಆದರೆ 270 ರೂಪಾಯಿ, 3 ಸಬ್ಜೆಕ್ಟು ಇಲ್ಲ 3 ಸಬ್ಜೆಕ್ಟ್ ಮೇಲಾದರೆ 400 ರೂಪಾಯಿ ಕಲೆಕ್ಟ್ ಮಾಡ್ತೀವಿ. ಆದರೆ ಗುರುದತ್ ಅವರು ನಿಮ್ಗೆ ಗೊತ್ತಿದೆ, ನೀವು ಕೂಡ ಸಿರ್ಸಿ ಭಾಗದಲ್ಲಿ ನಿಮ್ಮ ಊರನ್ನು ನೋಡಿರ್ತೀರಿ. ಯಾರು ಫೇಲ್ ಆದ ಅಂದರೆ ಹೋಗ ನೀನು ದನ ಕಾಯಕ್ಕೆ ಉಪಯೋಗ ಇಲ್ಲ, ದನ ಕಾಯಕ್ಕೆ ಹೋಗು ಅಂತೇಳಿ ತಂದೆ ತಾಯಿಯವರು ಕೂಡ ವಿವೇಚನೆ ಇದ್ದರೆ ಅನಿವಾರ್ಯವಾಗಿ ಅಂತ ಹೇಳಿಬಿಡ್ತಾರೆ. ಅವ್ರ ಬಾಯಿಂದ ಅದು ಬರಬಾರ್ದು, ಆ ಬಾಯಿಂದ ಬರಬಾರ್ದು ಅಂತೇಳಿ ಈ ಸತಿ ಈ ವರ್ಷ ಮಾತ್ರ 2ನೇ ಎಕ್ಸಾಮು 3ನೇ ಎಕ್ಸಾಮು ಎಲ್ಲ ಮಕ್ಕಳಿಗೂ ಫ್ರೀ. ಯಾವ ಎಕ್ಸಾಮ್ ತಗೊಳ್ಳಿ ಏನೂ ಇಲ್ಲ. ಯಾಕೆಂದರೆ ಮಕ್ಕಳು ಪಾಸ್ ಆಗಬೇಕು ಅವ್ರ ಸ್ವಂತ ಶಕ್ತಿ ಮೇಲೆ. ಅದಕ್ಕೆ ಡೇಟು ಕೂಡ ಮುಂಚೆನೇ ಅನೌನ್ಸ್ ಮಾಡಿದ್ವಿ ಈ ಸತಿ. ಯಾವಾಗಲೂ ಅಷ್ಟೇ 2ನೇ ಎಕ್ಸಾಮ್ದು ಫಸ್ಟ್ ಮಾಡ್ತಾ ಇದ್ವಿ. ಈಗ 2ನೇ ಎಕ್ಸಾಮ್ 24, 3ನೇ ಎಕ್ಸಾಮು ಅದನ್ನು ಮಾಡಿಬಿಟ್ಟಿವಿ. ಇವಾಗ 2ನೇ ಎಕ್ಸಾಮ್ ಆದಮೇಲೆ 3ನೇ ಎಕ್ಸಾಮ್ ಮಾಡ್ತಾ ಇದ್ವಿ ಅನೌನ್ಸು. ಹಂಗೆ ಮಾಡಲಿಲ್ಲ, 2ನೇ ಎಕ್ಸಾಮ್ದು ಇವಾಗ ಮಾಡಾಯಿತು. ಮುಂದಿನ ತಿಂಗಳು 24ನೇ ತಾರೀಕು, ಈ ತಿಂಗಳು 9ನೇ ತಾರೀಕು 3ನೇ ಎಕ್ಸಾಮ್ದು ಕೂಡ. ಯಾಕೆಂದರೆ ಮಕ್ಕಳಿಗೆ ಸಹಕಾರ ಮಾಡೋದನ್ನು ಅವಕಾಶಗಳ ಕೊರತೆ ಇದೆ, ಅವಕಾಶಗಳನ್ನು. ಯಾಕೆಂದರೆ ಪಾಠ ನಾವೇ ಸರಿ ಹೇಳ್ಕೊಡ್ಲಿಲ್ಲ ಅಂದರೆ ಪಾಠ ಮಕ್ಕಳು ಎಲ್ಲಿ ಕಲಿತಾರೆ? ಎಲ್ಲ ಮಕ್ಕಳು ಕೂಡ ಹುಟ್ಟದಾಗಲಿಂದ ಅವ್ರು ಪ್ರೈಮ್ ಮಿನಿಸ್ಟ್ರು ಆಗ್ಬೋದು, ಪ್ರೆಸಿಡೆಂಟು ಆಗ್ಬೋದು, ಮಿನಿಸ್ಟ್ರು ಆಗ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು, ಅಬ್ದುಲ್ ಕಲಾಂ ಅವ್ರಾಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಹೇಳ್ಕೊಡೋಕ್ಕೆ ನಮ್ಮ ವ್ಯವಸ್ಥೆ ಇರಬೇಕಲ್ಲ, ಅಲ್ಲಿ ನಮ್ಮ ಕೊರತೆ ಇರೋದ್ರಿಂದ ನಮ್ಮ ಕೊರತೆನ ಮಕ್ಕಳ ಮೇಲೆ ಹಾಕಬಾರ್ದು. ಎಲ್ಲರಿಗೂ ಕೂಡ ಅವಕಾಶಗಳನ್ನು ಕೊಡಬೇಕು ಅಂತೇಳಿ ನನ್ನ ಇಲಾಖೆಯಲ್ಲಿ ಎಲ್ಲ ಥರದ ವ್ಯವಸ್ಥೆಯನ್ನು, ಊಟ, ನ್ಯೂಟ್ರಿಷನ್ ಅಂದರೆ ಊಟದ ಕೊಡೋದು ಒಂದು ಜೊತೆಗೆ ಈ ಸತಿ ಶಿಕ್ಷಣದಲ್ಲಿ, ಯಾಕೆಂದರೆ ವೆಬ್ಕಾಸ್ಟಿಂಗ್ ಮಾಡಿ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಯಿತು, ಪರವಾಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಮುಂಚೆನೇ ಹೇಳಿದ್ದೆ ನಾನು, ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಸರ್ ವೆಬ್ಕಾಸ್ಟಿಂಗ್. ಯಾಕೆಂದರೆ ಪರೀಕ್ಷೆಯ ಪವಿತ್ರತೆಯನ್ನು ನಾವೇನಾದ್ರು ಕಾಪಾಡಲಿಲ್ಲ ಅಂದರೆ ನಾಳೆ ಮುಂದಿನ ದಿವಸ ಬೇರೆ ಎಕ್ಸಾಮ್ ಬರೀಬೇಕಾದ್ರೆ ಮಕ್ಕಳು ಸಿಕ್ಕಾಕೋತಾರೆ. ಎಷ್ಟೋ ಜನರು KPS UPS ನೀವೆಲ್ಲ ಎಂಥ ಎಕ್ಸಾಮ್ಸ್ ಬರೀತೀರಿ, ಅಲ್ಲಿ ಪಾಠ ಹೇಳಿಸ್ಕೊಳ್ತೀರಿ ನೀವು. IAS ಆಫೀಸರ್ಸ್ ಆಗಬೇಕಂದ್ರೆ ಅಲ್ಲಿ ಪಾಠ, ಯಾಕೆಂದರೆ ಇಲ್ಲಿ ಎಲ್ಲ ಕಾಪಿ ಹೊಡೆದು ಪಾಸ್ ಆಗಿರ್ತಾರೆ. ಅದನ್ನೆಲ್ಲ ನಿಲ್ಲಿಸಬೇಕು ಅಂತೇಳಿ ವ್ಯವಸ್ಥೆ ಮಾಡಿರೋದ್ರಿಂದ ಸ್ವಲ್ಪ ಕುಸ್ತರು ಪರವಾಗಿಲ್ಲ. ಆದರೆ ನಂಬಿಕೆ ವಿಶ್ವಾಸ ಇಟ್ಕೊಳ್ಳಿ, ನಮ್ಮ ಮಕ್ಕಳು ನಮ್ಮನೆ ಮಕ್ಕಳು ಅಂತಕ್ಕಂಥದ್ರ ಮೇಲೆ ಇವತ್ತು 1,08,00,000 ಮಕ್ಕಳು ಕೂಡ ಅವರಿಗೆ ಶಿಕ್ಷಣವನ್ನು ಕೊಡೋದ್ರಲ್ಲಿ ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ, ಸಂವಿಧಾನದಲ್ಲಿ ಏನು ಕೊಡಬೇಕು ಅದನ್ನು ಸಂಪೂರ್ಣವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಭಾಳ ಹೆಮ್ಮೆಯಿಂದ ಒಬ್ಬ ಶಿಕ್ಷಣ ಸಚಿವನಾಗಿ ಇವತ್ತು ನನಗೆ ಮಾನ್ಯ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಗ್ಯಾರಂಟಿಗಳು ಯಾರಿಗೆ ಹೋಗುತ್ತೆ ಅಂತಲೂ ಕೂಡ ಇದೆ. ನಾನು ಅದನ್ನ ಮತ್ತೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಬಡವರಿಗೆ ಹೋಗುತ್ತೆ, ಯಾವ ವರ್ಗಕ್ಕೆ ಹೋಗುತ್ತೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಬಡತನ ಅನ್ನೋದು ಯಾರು ಅರ್ಜಿ ಹಾಕ್ಕೊಂಡು ಬರೋದಿಲ್ಲ, ಆದರೆ ಅನಿವಾರ್ಯವಾಗಿ ಬರ್ತಾರೆ. ಅವರಿಗೆ ಸಹಕಾರ ಮಾಡದೆ ಸರ್ಕಾರದ ಕೆಲಸ, ಆ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯವರು ನಾವೆಲ್ಲರೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಭಾಳ ಸಂತೋಷ.